ಸಾಕಷ್ಟು ಜನ ಸಂಘಟನೆ ಬರ್ತಾ ಅದನ್ನು ಕಾರಣ ಗೊತ್ತಿಲ್ಲ. ನಾವು ಸಾಕಷ್ಟು ಸಂಘಟನೆ ನಾವು ಬೇರೆ ಬೇರೆ ಇಂಥ ಒಂದು ಪ್ರೋಗ್ರಾಮಲ್ಲಿ ಸಹಕಾರ ಕೊಡ್ತಿದ್ದೀವಿ. ಯಾಕಪ್ಪ ಶಂಕರ್? ಹೌದಲ್ವಾ? ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ದೀವಿ ರೈತರು. ಆದರೆ ಇವತ್ತು ರೈತರದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಅವ್ರ ಜೊತೆ ಕೂಡ ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ. ಅಷ್ಟೆಲ್ಲ ಒಂದು ತಾಲೂಕು ಮಟ್ಟದಲ್ಲಿ ಮುಂದುವರಿಸೋಣ ಅಂತ ತಮ್ಮನ್ನು ಮನವಿ ಮಾಡ್ತಾ ಈ ಹೋರಾಟ ಜಯವಾಗಿ ರೈತರಿಗೆ ನ್ಯಾಯ ಸಿಗಲಿ ಅಂತಕ್ಕಂಥ ಮಾತನಾಡ್ತಾ ಇದೊಂದು ನಮಗೆ ಇದೆ. ಯಾವತ್ತೂ ಕೂಡ ನಾವು ರೈತರು ಹೋರಾಟ ಮಾಡಿದ್ರೆ ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ. ಹೋರಾಟ ಮಾಡಿದ್ರೆ ನಮ್ಮನ್ನೇನು ಸಾಧಿಸೋದಕ್ಕಾಗೋದಿಲ್ಲ. ಜೊತೆಗೆ ಸಾಕಷ್ಟು ಉದಾಹರಣೆ ನಮ್ಮ ಗೋಪಾಲ್ ಅವರು, ನಮ್ಮ ಸೂರ್ಯವರೆಲ್ಲ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆ ಇರುತ್ತೋ ಆ ಸಮಸ್ಯೆಗಳೆಲ್ಲ ಪರಿಹಾರ ನಾವು ಹೋರಾಟದಿಂದ ಕೂಡ ಕಂಡುಕೊಂಡಿದ್ದೀವಿ. ಹಾಲು ಜಾಸ್ತಿ ಉತ್ಪತ್ತಿ ಆಗ್ತಕ್ಕಂಥದ್ದು ನಮ್ಮ ಮುಳಬಾಗಿಲು ಕೋಲಾರ ಜಿಲ್ಲೆಯಲ್ಲಿ ಇದಕ್ಕೆ ಕೂಡ ಮತ್ತೆ ಸಂಸ್ಕಾರ ಪಡ್ಬೋದು. ನಿಮ್ಗೆ ಗೊತ್ತಿದೆ, ಸರ್ಕಾರದಿಂದ ₹2 ಕೊಡ್ತಕ್ಕಂಥ ಪ್ರೋತ್ಸಾಹದಿಂದ ಸಾಕಷ್ಟು ಜನ ರೈತರು ಬರ್ತಾ ಇದ್ದಾರೆ. ಜೀವನ ನಡೀತಾ ಇದೆ. ನಮ್ಮ ಹೊಲದಲ್ಲಿರ್ತಕ್ಕಂಥ ಹುಲ್ಲು ಹಾಸ್ಪಿಟಲ್ ಜೀವನ ಮಾಡ್ತಾ ಇದ್ವಿ. ಬೇರೆ ರೀತಿಯ ಜೀವನ ನಡೆಯೋದಿಲ್ಲ ಅಂತಕ್ಕಂಥದ್ರಿಂದ ಈಗ ನಿಮ್ಗೆ ಗೊತ್ತಿದೆ, ಮುಂದೆ ನೀವೆಲ್ಲ ಕೂಡ ರೈತರಾಗಿರ್ತಕ್ಕಂಥ ತಮ್ಗೆ ಗೊತ್ತಿದೆ ಏನಂತ ಭತ್ತ ಬೆಳೆದ್ರೆ ಬೇರೆ ಸಾಕಾಗೋದಿಲ್ಲ, ಕಟ್ಟಕ್ಕೆ ಸಾಕಾಗೋದಿಲ್ಲ. ಸಾಕಷ್ಟು ಬೆಳೆಯತಕ್ಕಂಥದ್ದು ಕಡಿಮೆ ಮಾಡ್ತಾ ಇದ್ವಿ. ಈ ಸಾರಿ ಆಲೂಗಡ್ಡೆ ಹೋಯ್ತು, ಟೊಮೊಟೊ ಹೋಯ್ತು, ಎಲ್ಲ ರೀತಿಯಲ್ಲೂ ಕೂಡ ರೈತರಾಗಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಪ್ರಕಾರ ಇಲ್ಲ. ಜೊತೆಗೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ನಾವು ಹೋಗಿ ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಸರ್ಕಾರನೇ ಮಾಡಬೇಕು ಅಂತಕ್ಕಂಥದ್ದು ನಾವು ಹೋರಾಟ ಮಾಡ್ತೇವೆ. ಯಾಕಂತಂದ್ರೆ ನಮ್ಮ ಸದ್ಯಕ್ಕೆ ಆ ಟೈಮು ಗೊತ್ತಾಗೋದಿಲ್ಲ. ಯಾರೋ ಕ್ರಾಪ್ ಅಂತ ಕೊಡೋರು ಬಂದವರು ಕೆಲವರಿಗೆಲ್ಲ ಬಂದ್ಬಿಟ್ಟಿದೆ ಏನೋ ಇನ್ಶೂರೆನ್ಸ್. ನಮ್ಮ ಮಾಮೂಲಿ ಆಗಿರ್ತಕ್ಕಂಥವ್ರು ಕೂಡ ಬರಲಿಲ್ಲ. ಈಗ ಸಾಕಷ್ಟು ಜನ ಮೊನ್ನೆ ಮಾವಿನಕಾಯಿದಲ್ಲಿ ಕೂಡ ಏನಾಗ್ತಿದೆ, ಯಾರ ಹೆಸರಲ್ಲಿ ಈ ಹೆಸರಲ್ಲಿ ಇರ್ತಕ್ಕಂಥವ್ರು ಮಾತ್ರ ಬಂದಿದೆ. ಯಾರೋ ಬೇರೆಯವ್ರು ಯಾರೋ ಬರ್ತಕ್ಕಂಥವ್ರು ಆಗಲಿಲ್ಲ. ಇದರಿಂದ ನಾನು ತಮ್ಮಲ್ಲಿ ಮನವಿ ಮಾಡೋದಷ್ಟೇ, ನಾವು ನಿಮ್ಮ ಜೊತೆಲಿ ಇರ್ತೀವಿ, ನೀವು ನಮ್ಮ ಜೊತೆಲಿರಿ. ನಿಮ್ಮ ಜೊತೆ ನಾವು ಕೂಡ ಹೋರಾಟ ಮಾಡೋಣ. ಹೋರಾಟ ಮಾಡಿದಾಗ ಮಾತ್ರ ನಾವೇನಾದ್ರು ಸಾಧಿಸೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನಾಡ್ತಾ ಇವರೆಲ್ಲರೂ ಕೂಡ ಇವತ್ತು ನಮ್ಮ ಮುಖ್ಯವಾಗಿ ಶ್ರೀನಿವಾಸ ರೈತರು ಸಾಕಷ್ಟು ಜನ ಬಂದಿದ್ದಾರೆ. ಅವ್ರನ್ನ ನಾವು ಸ್ಫೂರ್ತಿ ತಗೊಳ್ಳೋಣ. ಅವ್ರು ಕೂಡ ನಾನು ಖಂಡಿತವಾಗಿ ಧನ್ಯವಾದ ಮಾಡ್ತಾ ಇದ್ದೀನಿ. ಹೌದಾ? ಅದರಿಂದ ದಯವಿಟ್ಟು ಇದನ್ನ ಇವತ್ತು ಮಾತಾಡಿದ್ದೀವಿ, ನಾಳೆ ಮರ್ತೋಗ್ತಕ್ಕಂಥದ್ದಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ರೂಪುರೇಷೆಗಳನ್ನು ನಮ್ಮ ಶಂಕರ್ ನಾವೆಲ್ಲ ಕೂತ್ಕೊಂಡು ಮಾಡ್ತೀವಿ. ಯಾವ್ಯಾವ ರೀತಿ ಯಾವ ವೇದಿಕೆಯಲ್ಲಿ ಬೇಕಾದ್ರೆ ನಾವು ಕೂಡ ನಿಮ್ಮ ಅಡಿಗೆಗಳು ಕೂಡ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕೊಳ್ಳೋಣ. ನಿಮ್ಮ ಅಡಿಗೆಗಳು ಬಂದು ಅಲ್ಲಿ ಕೂಡ ಸಂಘಟನೆ ಮಾಡಿ ಮನವಿ ಮಾಡ್ತಾ ನಾನು ಈ ಒಂದು ಅವಕಾಶವನ್ನು ಕೊಟ್ಟ ಈಗ ಮುಖ್ಯವಾಗಿ ನಾವು ಅಂದ್ಕೊಂಡಿದ್ವಿ ನಮ್ಮ ನಾಗರೆಡ್ಡಿಯವರು ಇವತ್ತು ಅಧ್ಯಕ್ಷತೆ ವಹಿಸಬೇಕಾಗಿತ್ತು. ಅವರ ಅನಾರೋಗ್ಯ ನಿಮಿತ್ತ ನಿಜವಾಗ್ಲೂ ಕೂಡ ಯಾಕಂದ್ರೆ ಈಗ ನಮ್ಮಲ್ಲಿ ಉಳಿದಿರ್ತಕ್ಕಂಥವ್ರು ರೈತ ಹೋರಾಟದಲ್ಲಿ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ನಾಗರೆಡ್ಡಿಯವರು. ಆದ್ರಿಂದ ಇವತ್ತು ಅವ್ರಿಗೆ ಗಮನಿಸಿರ್ತಕ್ಕಂಥ ಮಾತುಗಳಿಂದ ಈ ಸಂದರ್ಭದಲ್ಲಿ ಈ ಅವಕಾಶವನ್ನು ಮಾಡಬೇಕಂತ ನಾನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ರೈತ ನಾಯಕರು ಏನು ರೈತರ ಸಮಸ್ಯೆಗಳಿರುತ್ತೆ, ಭೂಮಿ ಬಗ್ಗೆ, ಫಾರೆಸ್ಟ್ ಬಗ್ಗೆ ಎಲ್ಲ ನಮ್ಗೆ ಹೇಳಿದ್ದಾರೆ. ಮುಖಂಡರ ಜೊತೆ ನಿಮ್ಮ ಅನಿಸಿಕೆ ಮತ್ತೆ ನಿಮ್ಮ ಸಮಸ್ಯೆ ನೇರವಾಗಿರುತ್ತೆ. ನಮ್ಮ ಮುಖಂಡರ ಅದಕ್ಕೆ ಪರಿಹಾರ ಮತ್ತೆ ಮುಂದಿನ ಹೋರಾಟದ ಬಗ್ಗೆ ನಮ್ಮ ಮುಖಂಡರು ತಿಳಿಸ್ತಾರೆ. ಈಗ ದಯವಿಟ್ಟು ಒಂದೊಂದು ಗ್ರಾಮದ ಒಬ್ಬೊಬ್ಬರೇ ಮಾತಾಡಿ. ಅರಣ್ಯ ಇಲಾಖೆಯವರಿಗೆ ಗೋಮಾಳ ಯಾವುದು, ರೈತರ ಜಮೀನು ಯಾವುದು, ಅರಣ್ಯ ಇಲಾಖೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಸರ್. ಅವ್ರಿಗೆ ಎಲ್ಲೇನಾದ್ರೂ ಅವ್ರಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ದೌರ್ಜನ್ಯ ಇವಾಗ ನಮ್ಮ ಉದಾಹರಣೆ, ನಮ್ಮ ಗ್ರಾಮದಲ್ಲಿ ಸ್ಮಶಾನದಲ್ಲಿ ಜಲಾನಯನದಲ್ಲಿ ಗಿಡವನ್ನು ನೆಟ್ಟು ಬೆಳೆಸ್ಕೊಂಡಿದ್ದೀವಿ. ಅದರಲ್ಲಿ ಹೆಜ್ಜೆ ನಿಕ್ಕಿತ್ತು. ಶವ ಸಂಸ್ಕಾರಕ್ಕೆ ಹೋಗುವಾಗ ತೊಂದರೆ ಮಾಡ್ತಾ ಇತ್ತು. ಆ ಮರದಲ್ಲಿ ಇಕ್ಕಿದ್ದ ಜನ ಅದನ್ನು ಯಾರಿಗೂ ಮಾರ್ಬಿಟ್ಟು ನಮ್ಮ ಗ್ರಾಮಕ್ಕೆ ಹಾಕೋಣ ದೇವಸ್ಥಾನಕ್ಕಂತ ಹಾಕಿ ಮಾರ್ಬಿಟ್ಟಿದ್ವಿ. ಎಷ್ಟಕ್ಕೆ ಮಾರ್ತೀವಿ? 26,000ಕ್ಕೆ. ಅರಣ್ಯ ಇಲಾಖೆಯವ್ರು ಬಂದ್ಬಿಟ್ಟು ಮೇಡಮ್ ಅಂತ ಜ್ಯೋತಿ ಮೇಡಮ್ ಅಂತವ್ರು 86,000 ಕೊಟ್ಟರೆ ನಾವು ಬೆಳೆಸಿರೋಲ್ಲ ಬಿಡಲ್ಲ ಅಂತ. ಯಾವ ಅರಣ್ಯ ಇಲಾಖೆದಲ್ಲಿ ನಾವು ಬಿಟ್ಟಿದ್ವಿ. ನಮ್ಮ ಗ್ರಾಮದಲ್ಲಿ ಮಶಾನದಲ್ಲಿ ನಾವು ಬೆಳೆಸ್ಕೊಂಡಿರ್ತಕ್ಕ ಗಿಡನ ನಾವು ಇಟ್ಕೊಳಕ್ಕೆ ಕುರಿಗಳು ದನಗಳು ಎಲ್ಲ ಮೇಯಿಸ್ಕೊಳ್ಳಕ್ಕೆ ಏನೋ ಒಂದು ಮರ ಇದ್ರೆ ಕಟ್ಕೊಂಡ್ಬರಕ್ಕೆ ಇಟ್ಟಿದ್ದಾರೆ, ಮೀಸಲಿಟ್ಟಿದ್ದಾರೆ ಗೋಮಾಳ ಅಂತ. ಅದ್ರ ಮೇಲೆ ದೌರ್ಜನ್ಯ ಮಾಡ್ತಾರಲ್ಲ ಸರ್ ಇವರು ಅರಣ್ಯದಲ್ಲಿ ಇರೋರು. ಸ್ಮಶಾನದಲ್ಲಿ ಮರವನ್ನು ಕಡಿದಿರ ಇವಾಗ ಹಂಗೆ ಹೊಡಿತಾ ಇದೆ ಸರ್. ನಾವು ತಮ್ಮ ಶಾಸಕರಿಗೆ ಹೇಳ್ತೀವಿ, ಅವ್ರಿಗೂ ಏನು ಸ್ಪಂದಿಸ್ತಿಲ್ಲ. ಸಭೆಗಳಿಗೆ ಹಬ್ಬ ಸರ್ಕಾರ ಯಾವ ಸರ್ಕಾರ ಸರ್? ಯಾವ ಸರ್ಕಾರ? ಗೋಮಾಳ ಸ್ಮಶಾನ ಇದೆಲ್ಲ ಗ್ರಾಮಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಅರಣ್ಯಕ್ಕೆ ಹೆಂಗೆ ಸರ್ ಬಿಟ್ಟಿರ್ತಾರ? ಈ ತರ ಆಗ್ತಾ ಇದೆ ಸರ್. ತಾವು ದಯವಿಟ್ಟು
ಗೋಮಾಳ ಮತ್ತು ಜಮೀನು ಅರಣ್ಯ ಇಲ್ಲ ಇದು ರೆವಿನ್ಯೂದು ಬಿಟ್ಟು ಅವ್ರದ್ದು ಎಷ್ಟಿದೆ ಅಷ್ಟು ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ನಮ್ಮದ್ರಲ್ಲಿ ನಾವು ಬೆಳೆಸ್ಕೊಂಡು ಕಟ್ಕೊಂಡಿರ್ತಕ್ಕಂಥ ಅದನ್ನು ನಾವು ಹಾಕಿಲ್ಲ ಸರ್. ನಮಗೆ ಅದನ್ನು ನೀವು ಕಳಿಸ್ಬೇಕು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು ಮೊದಲು ನಿಮ್ಮ ಹೆಸರು ಹೇಳಿ ಊರ ಹೆಸರು ಚಂದ್ರ ಸರ್, ಚೋಡಪ್ಪ.